ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ಉದಯ ಕಾಲದ ಜಾವಕ್ಕಾಗಿ ದೇವರು ಕೊಟ್ಟಂತ ವಾಕ್ಯ ಕೀರ್ತನೆಗಳು 91ನೇ ಅಧ್ಯಾಯ 11ರಿಂದ 13ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವಿ. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡೋದಾದ್ರೆ ದೇವರು ಹೇಳ್ತಾ ಇರುವಂಥ ಮಾತು, ನಾವು ಹೋಗುವಲ್ಲೆಲ್ಲ, ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಾಗಿರ್ಬೋದು, ಕೆಲಸಗಳಲ್ಲಾಗಿರ್ಬೋದು, ನಡೆಯುವ ದಾರಿಗಳಲ್ಲಾಗಿರ್ಬೋದು, ನಮ್ಮ ಪ್ರಯಾಣಗಳಲ್ಲಾಗಿರ್ಬೋದು, ಯಾವುದೇ ಒಂದು ಕಾರ್ಯದಲ್ಲೂ ಸಹ ದೇವರು ತನ್ನ ದೂತರನ್ನು ನಮ್ಮ ಸಂಗಡ ಇರುವುದಕ್ಕೆ ಕಳುಹಿಸಿ ಯಾವ ಹಾನಿಯು ನಮಗೆ ಸಂಭವಿಸದ ಹಾಗೆ ಅವರು ನಮ್ಮನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರೆಂಬುದಾಗಿ ದೇವರ ವಾಕ್ಯ ಹೇಳುವುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹೌದು ಪ್ರಿಯರೇ, ನಾವು ಒಂದು ವೇಳೆ ಸಜ್ಜನರಾಗಿ, ಯಥಾರ್ಥವಂತರಾಗಿ, ನೀತಿವಂತರಾಗಿ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಾವು ನಡೀತಾ ಇರೋದಾದರೆ ಖಂಡಿತವಾಗಿಯೂ ಆತನು ನಮ್ಮನ್ನು ಕಾಯುವ ಡಾಲು ಆಗಿದ್ದಾನೆ. ಆತನು ನಮ್ಮನ್ನು ತನ್ನ ದೂತರನ್ನು ಕಳುಹಿಸಿ ಆತನು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪ್ರಾಣಗಳನ್ನು ಆತನು ಕಾಪಾಡುವಾತನಾಗಿದ್ದಾನೆ. ನಮಗೆ ಯಾವ ಹಾನಿಯೂ ಸಂಭವಿಸದ ಹಾಗೆ ಆತನು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಹೌದು, ಜ್ಞಾನೋಕ್ತಿಗಳಲ್ಲಿ ಒಂದು ಕಡೆ ಈ ವಾಕ್ಯ ಹೇಳುತ್ತೆ, ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ನಾವು ಒಂದು ವೇಳೆ ದೇವರ ದೃಷ್ಟಿಯಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಯಾವ ಹಾನಿಯೂ ನಮಗೆ ಸಂಭವಿಸುವುದಿಲ್ಲ. ಹಲ್ಲೆಲೂಯಾ. ಆತನು ತನ್ನ ದೂತನನ್ನು ಕಳುಹಿಸಿ ನಮಗೆ ಹಿಂಬಲವಾಗಿ ನಾವು ನಡೆಯಬೇಕಾದ ಮಾರ್ಗವನ್ನು ಆತನು ನಮಗೆ ಬೋಧಿಸಿ ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ನಮಗೆ ಶತ್ರುಗಳ ಅಡ್ಡ ಬಂದರೂ ಸಹ ದೇವರು ನಮ್ಮ ಪರವಾಗಿ ನಿಂತು ನಮ್ಮ ಶತ್ರುಗಳಿಗೆ ಆತನು ಶತ್ರುವಾಗಿ, ನಮ್ಮನ್ನು ಪೀಡಿಸುವವರಿಗೆ ಆತನು ಪೀಡಿಸುವವನಾಗಿ ಇರುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದೇ ನಮ್ಮ ಮೇಲೆ ಯಾರು ಕರುಣೆ ತೋರಿಸ್ತಾರೋ, ಕೃಪೆ ತೋರಿಸ್ತಾರೋ, ದಯೆ ತೋರಿಸ್ತಾರೋ ಅವರ ವಿಚಾರದಲ್ಲಿ ಆತನು ಸಹ ದಯೆ ಉಳ್ಳವನಾಗಿರ್ತಾನೆ. ಹಲ್ಲೆಲೂಯಾ. ಸೊ ನಾವು ಮುಂದುವರೆದು ನಾವು ನೋಡೋದಾದರೆ ನಮ್ಮ ಕಾಲು ಸಹ ಕಲ್ಲಿಗೆ ತಗಲದಾಗೆ ಅವರು ನಮ್ಮನ್ನು ಕಾಪಾಡೋದನ್ನು ನಾವು ನೋಡ್ತೇವೆ. ಅದೇ ರೀತಿ ನಾವು ಮುಂದುವರೆದು ನಾವು ವಾಕ್ಯವನ್ನು ನಾವು ನೋಡೋದಾದರೆ, ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವಿ. ಹಲ್ಲೆಲೂಯಾ. ಅಂದರೆ ನಮಗೆ ವಿರೋಧಿಯಾಗಿರುವಂಥ ದುಷ್ಟನು, ಸೈತಾನನು ಅನೇಕ ರೀತಿಯಾಗಿ ನಮಗೆ ವಿರೋಧವಾಗಿ ಎದ್ದರೂ ಸಹ ಆ ಒಂದು ಸೈತಾನನನ್ನು, ದುಷ್ಟನನ್ನು ನಾವು ಸೋಲಿಸಿ ನಾವು ಜಯ ಹೊಂದುವಂತೆ ಆತನು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ದುಷ್ಟನನ್ನು, ಸೈತಾನನನ್ನು, ಅವನ ಕಾರ್ಯಗಳನ್ನು, ವೈರಿಗಳ ಕಾರ್ಯಗಳನ್ನು ನಾವು ಬೆಟ್ಟದ ಹಾಗೆ ಮಾಡದೆ ನಮ್ಮ ದೇವರ ಮುಂದೆ ಇದು ಯಾವುದು ದೊಡ್ಡದಲ್ಲ, ಇದು ಕೇವಲ ಶೂನ್ಯ ಎಂಬುದಾಗಿ ನಾವು ನೆನೆಸಿ ನಾವು ಮುಂದೆ ಹೋಗುವುದಾದರೆ ಅದೆಲ್ಲವೂ ಏನೂ ಇಲ್ಲದ ಹಾಗೆ ದೇವರು ನಮ್ಮ ಪರವಾಗಿ ಯುದ್ಧ ಮಾಡಿ ನಮಗೆ ಬೇಕಾದ ಜಯವನ್ನು, ನ್ಯಾಯವನ್ನು ಆತನು ಒದಗಿಸಿಕೊಡ್ತಾನೆ. ಹಲ್ಲೆಲೂಯಾ. ಈ ದಿನಮಾನಗಳಲ್ಲಿ ಒಂದು ವೇಳೆ ನೀವು ಯಾವುದಾದ್ರೂ ವಿಚಾರವಾಗಿ ಭಯ ಪಡ್ತಾ ಇರೋದಾದರೆ, ಮರಣದ ದ್ವಾರಗಳೇ ನೀವು ನಡೀತಾ ಇರ್ಬೋದು, ಒಂದು ಅನಾರೋಗ್ಯದ ಹಾಸಿಗೆಗಳಲ್ಲಿ ನೀವು ಇರಬಹುದು, ಆದರೆ ದೇವರು ನಿಮಗೆ ಹೇಳ್ತಾ ಇರುವಂಥ ಮಾತು, ನಿನಗೆ ಯಾವ ಹಾನಿಯೂ ಸಂಭವಿಸುವುದಿಲ್ಲ, ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ, ಯಾವ ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬಾರುವುದಿಲ್ಲ. ಯಾಕೆಂದರೆ ನೀನು ಆತನನ್ನು ಆಶ್ರಯಿಸಿರುವುದಕ್ಕಾಗಿ, ನೀನು ಪರಾತ್ಪರನ ಮೊರೆ ಹೊಕ್ಕಿರುವುದಕ್ಕಾಗಿ, ಆತನ ಮೇಲೆ, ಯೇಸುವಿನ ಮೇಲೆ ನೀನು ಭರವಸೆ ಬಿಟ್ಟ ಕಾರಣ
ಆತನು ನಿನ್ನನ್ನು ಎಲ್ಲ ಕೇಡುಗಳಿಂದ, ಎಲ್ಲ ಹಾನಿಗಳಿಂದ ಆತನು ನಿನ್ನನ್ನು ತಪ್ಪಿಸಿ ನಡೆಸುವಾತನಾಗಿದ್ದಾನೆ. ಹಾಲೆಲೂಯ. ಸೊ ನಾವು ಈ ದಿನದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ, ಅಪ್ಪ, ಈ ಒಂದು ಸಮಯದಲ್ಲಿ ದೇವರೇ ಯಾರೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೋ ಸ್ವಾಮಿ ದೇವರೇ, ಗೋಕರ್ತನೆ ಅವರೆಲ್ಲರಿಗೋಸ್ಕರ ಎಸೆಯ ನಮ್ಮ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾವ ಒಂದು ಸಿಚುವೇಶನ್ಗಳಲ್ಲಿ ಸ್ವಾಮಿ ಅಪ್ಪ ಸಂದರ್ಭಗಳಲ್ಲಿ ಅವರು ಹಾದು ಹೋಗ್ತಾ ಇರ್ತಾರೋ ನಿನಗೆ ಗೊತ್ತುಂಟು ಸ್ವಾಮಿ. ಆ ಎಲ್ಲ ಸಂದರ್ಭಗಳಲ್ಲಿ ನಿನ್ನ ಕೃಪೆ ಅವರೊಟ್ಟಿಗಿದ್ದು ನಡೆಸುವಂತಾಗಲಿ. ಯಾವುದಕ್ಕೆ ಅವರು ಭಯ ಪಡ್ತಾ ಇದ್ದಾರೋ ಅಪ್ಪ ಕರ್ತನೆ, ಆ ಭಯವನ್ನು ಅವರಿಂದ ತೆಗೆದುಹಾಕಿ ನಿನ್ನ ಆರೋಗ್ಯವನ್ನು ಎಸೆಯ ನಾನು ಅವರ ಜೀವಿತದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ನಿನ್ನ ಜಯವನ್ನು ದೇವರೇ ಅವರ ಜೀವಿತದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಅಪ್ಪ ನಿನ್ನ ಜೀವವನ್ನು ಅವರ ಜೀವಿತದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ನಿನ್ನ ಬಿಡುಗಡೆಯನ್ನು ಅವರ ಜೀವಿತದಲ್ಲಿ ಯೇಸುವೆ ನಾನು ಮಾತನಾಡ್ತಾ ಇದ್ದೇನೆ ಸ್ವಾಮಿ. ಹೌದು ಕರ್ತನೆ, ಅವರಿರುವ ಪರಿಸ್ಥಿತಿಗಳಿಂದ ಅವರನ್ನು ಬಿಡಿಸಿ ಅಪ್ಪ ಸುಖಕರವಾದ, ಶಾಂತಿದಾಯಕವಾಗಿರುವಂಥ, ಸಂತೋಷಕರವಾದಂಥ ಮಾರ್ಗದಲ್ಲಿ ನೀವು ಅವರನ್ನು ನಡೆಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಪ್ರೈಸ್ ದ ಲಾರ್ಡ್.